ಸ್ವಚ್ಛತಾ ಪ್ರತಿಜ್ಞಾ ವಚನವನ್ನ ಮಾಡುವಂತ ಸಮಯ. ದಯಮಾಡಿ ಅವರು ಹೇಳುವಂತ ಸ್ವಚ್ಛತಾ ಪ್ರತಿಜ್ಞಾ ವಚನವನ್ನ ತಾವೆಲ್ಲರೂ ಕೂಡ ಹೇಳ್ಬೇಕಾಗಿ ನಿಮ್ಮ ಬಲಗೈನ ಮುಂದೆ ಚಾಚಿ ಈ ಒಂದು ಸ್ವಚ್ಛತಾ ಪ್ರತಿಜ್ಞಾ ವಚನವನ್ನ ತಾವೆಲ್ಲರೂ ಕೂಡ ಹೇಳಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾರೆ. ನನ್ನ ಮನೆಯಲ್ಲಿ, ಶಾಲೆಯಲ್ಲಿ, ಬೀದಿಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ. ಬದಲಿಗೆ ಸರಿಯಾದ ಕಸದ ಬುಟ್ಟಿಗಳಲ್ಲಿ ಮಾತ್ರ ಹಾಕುತ್ತೇನೆ. ನನ್ನ ಊರು ಮತ್ತು ನಮ್ಮ ಮೈಸೂರು ಸ್ವಚ್ಛ ಭಾರತ ನನ್ನ ಕರ್ತವ್ಯ. ಸ್ವಚ್ಛತೆಯೇ ನನ್ನ ಸೇವೆ. ಸ್ವಚ್ಛ ಮೈಸೂರು ನನ್ನ ಕರ್ತವ್ಯ. ಸ್ವಚ್ಛತೆಯೇ ನನ್ನ ಸೇವೆ. ನಮ್ಮ ಮೈಸೂರು ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಎಚ್ ಸಿ ಮಾದಪ್ಪನ ಅವರು. ಪ್ರೀತಿಯ ಸ್ನೇಹಿತರಿಗೆ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್ ಟು ಆಲ್. ಇಂದು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಮೈಸೂರು ಅಂತ ಘೋಷಣೆ ಮಾಡಿ ವಾಕ್ಥಾನನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು, ಕಾರ್ಪೊರೇಷನ್ ಕಮಿಷನರ್ ನಮ್ಮ ತನ್ವೀರ್ ಅವರು, ಮುಖೇಶ್ ಅವರು ಸಿಇಒ ಜಿಲ್ಲಾ ಪಂಚಾಯತ್, SP ಮಲ್ಲಿಕಾ ಬಾಲ್ದಂಡಿ ಅವರು ಮತ್ತು ನಮ್ಮ ಇಂದಿನ DIG ವಿಷ್ಣುವರ್ಧನ್, ನಮ್ಮ MLA ಅವರು ಹರೀಶು, MLA ವರ್ಷ ಅವರು, ಮುಜೇಗೌಡರು ಮತ್ತು ಕ್ಯಾಪ್ಟನ್ ದಿವಾಕರ್ ಅವರು, ನಮ್ಮ ಶಿಲ್ಪಿ ಯೋಗರಾಜ್ ನಮ್ಮೂರವರು, ಓಕೆ, ಮತ್ತು ನಮ್ಮ DCP ಸುಂದರ, ಎಲ್ಲ ಅಧಿಕಾರಿಗಳು ಮತ್ತು ಇನ್ನಿತರ ಸ್ನೇಹಿತರೆಲ್ಲ ಸೇರಿ ಈಗ ತಾನೇ ನಮ್ಮ ಸೋಮಶೇಖರರು ಘೋಷಣೆಯನ್ನು ನಮ್ಮ ಪ್ರಮಾಣ ವಚನ ಓದ್ತಾ ನಮಗೆ ಬೋಧನೆ ಮಾಡಿದ್ದಾರೆ. ನಾನು ಒಂದು ಇಂಗ್ಲಿಷ್ ಸಿನಿಮಾ ನೋಡಿದೆ ಬಹಳ ಹಿಂದೆ, ಕಮಿಂಗ್ ಟು ಅಮೇರಿಕಾ ಅಂತ. ಹಲೋ ಕೇಳಪ್ಪ, ಕಮಿಂಗ್ ಟು ಅಮೇರಿಕಾ ಅಂತ ಒಂದು ಇಂಗ್ಲಿಷ್ ಸಿನಿಮಾ ನೋಡಿದೆ ಬಹಳ ಹಿಂದೆ. ಅಲ್ಲಿ ಒಬ್ಬ ಅಗರ್ಭ ಶ್ರೀಮಂತರು, ಅವ್ರಿಗೊಬ್ಬರು ಮಗ, ಆ ಮಗನಿಗೆ ಏನು ಕೆಲಸ ಮಾಡೋಕ್ಕೂ ಬಿಡದೇನೆ ಅವನಿದ್ರೆ ಬ್ರಷ್ ಬಿಡ್ಕೊಳ್ಳೋರೊಬ್ರು, ಪೇಸ್ಟ್ ಹಾಕೋರೊಬ್ರು, ಇಲ್ಲಿಗೆ ಕರ್ಕೊಂಡು ಹೋಗೋರೊಬ್ರು, ಇಲ್ಲಿಗೆ ಕರ್ಕೊಂಡು ಹೋಗೋರು, ಸ್ನಾನ ಮಾಡಿಸೋರು, ಬಟ್ಟೆ ಇದೆಲ್ಲ ಮಾಡ್ತಿದ್ರು. ಅವ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ಆವಾಗ ಅವನು ಹೋಗಿ ಅವ್ರ ಅಪ್ಪನ ಹತ್ರ ಹೇಳ್ತಾನೆ, ಫಾದರ್ ವೈ ಡೋಂಟ್ ಯು ಅಲೋ ಮಿ ಟು ವಾಶ್ ಮೈ ಬಟಕ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕೆಲಸನ ನಾವೇ ಮಾಡಬೇಕು ಅಂತ ಬೋಧನೆ ಮಾಡಿದ್ದಾರೆ. ನಮ್ಮ ಕೆಲಸನ ಸ್ವಚ್ಛತೆ ಕಾಪಾಡೋದಕ್ಕೆ ನಮ್ಮ ಮನೆಯಲ್ಲಿ, ಬೀದಿ ಇರಲಿ, ಸಾರ್ವಜನಿಕ ಸ್ಥಳಗಳಿರಲಿ, ನಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಲಿ. ಸ್ವಚ್ಛ ಮೈಸೂರು ನಮ್ಮ ಮೈಸೂರು, ಸ್ವಚ್ಛ ಮೈಸೂರು ಮತ್ತು ಗ್ರೀನ್ ಮೈಸೂರು. ಇದನ್ನ ಪರಿಸರದ ಸಂರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಪರಿಸರ ಇದ್ರೆ ನಾವು ಉಳಿತೀವಿ ಮತ್ತು ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತು ಸ್ವಚ್ಛತೆ ಅನ್ನೋದೇ ಒಂದು ಆನಂದ ಮನಸ್ಸಿಗೆ. ಎಷ್ಟು ಕ್ಲೀನ್ ಆಗಿದೆಯಲ್ಲ ಅಂತೇಳಿ. ಕೆಲವರು ತುಂಬಾ ಕಪ್ಪಗೆ ಇರ್ತಾರೆ, ಆ ಕ್ಲೀನಾಗಿ ಇದ್ಬಿಟ್ರೆ ಕೆಂಪಿರೋರ್ ಕಡೆಗೆ ನೋಡೋದೇ ಇಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾರೆ. ಹೀಗಾಗಿ ಸ್ವಚ್ಛತೆ ಅನ್ನೋದು ಒಂದು ಕಲೆ. ಆ ಸ್ವಚ್ಛತೆ ಕಾಪಾಡಬೇಕಂದ್ರೆ ಯುವಶಕ್ತಿ ಮುಂದೆ ಬಂದು ಸ್ವಚ್ಛ ಪರಿಸರ, ಮಾಲಿನ್ಯ ರಹಿತವಾದಂಥ ವಾತಾವರಣ ಮತ್ತು ಕಲುಷಿತವಲ್ಲದ ಬದುಕನ್ನು ಕಟ್ಟಲಿಕ್ಕೆ ಸ್ವಚ್ಛತೆ ಅತ್ಯಂತ ಪ್ರಮುಖವಾಗಿರೋ ಸಂಗತಿ. ಮೊನ್ನೆ ಮೈಸೂರು ವಿಶ್ವವಿದ್ಯಾಲಯ ಮತ್ತು JS ಸಂಸ್ಥೆಗಳು ಒಟ್ಟಾಗಿ 16,000 ಜನ ಸುಮಾರು 5-6 ಕಿಲೋಮೀಟರು ವಾಕಥಾನ್ನಲ್ಲಿ ಭಾಗವಹಿಸಿದ್ರು. ಮೈಸೂರು ಕಾರ್ಪೊರೇಷನ್ನು ಒಂದೆರಡು ಬಾರಿ
ಸ್ವಚ್ಛ ಮೈಸೂರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ. ಅದು ಮುಂದುವರಿಬೇಕು. ಎಲ್ಲ ಕಡೆ ಸ್ವಚ್ಛತೆಯನ್ನ ಕಾಪಾಡಿ ಜನರೆಲ್ಲ ಆಸಕ್ತರಾಗಬೇಕು. ಒಂದು ಮೈಸೂರು ಒಂದು ಪ್ಯಾರಡೈಸ್ ಇದ್ದಂಗೆ ನಮಗೆ. ನಾವೆಲ್ಲ ಮೈಸೂರಿನವರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ. ನಮ್ಮ ನಡೆ ನುಡಿ, ಸಾಂಸ್ಕೃತಿಕ ಬದುಕು ಮತ್ತು ನಮ್ಮ ಅತಿಥಿ ಸತ್ಕಾರ, ನಮ್ಮ ಸೌಜನ್ಯ ಇವೆಲ್ಲವೂ ಕೂಡ ಮೆಚ್ಚುಗೆಗೆ ಪಾತ್ರವಾಗಿದ್ದಾವೆ. ಅದು ಇನ್ನೂ ಹೆಚ್ಚು ಆಕರ್ಷಿತವಾಗಿರ್ಬೇಕಾದ್ರೆ ಮತ್ತು ನಮ್ಮ ಆರೋಗ್ಯದ ಸ್ಥಿರತೆ ಮತ್ತು ವೃದ್ಧಿ ಆಗಬೇಕಾದ್ರೆ ಸ್ವಚ್ಛತೆ ಅತ್ಯಂತ ಮುಖ್ಯವಾದಂಥ ಸಂಗತಿ. ಇದಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಜನರಲ್ಲಿ ನಿಮ್ಮ ಮನೆ ಕಸನ ಬೀದಿಲಿ ಹಾಕ್ಬೇಡಿ, ನೀವೇ ಕ್ಲೀನ್ ಮಾಡ್ಕೊಳ್ಳಿ, ಒಂದು ಕಡೆ ಸಂಗ್ರಹಿಸಿ, ಎಲ್ಲಿ ಬೇಕೋ ಅಲ್ಲಿ ಮನೆ ಒಳಗಡೆ ನಿಂತು ಕಾಂಪೌಂಡ್ ಇಂದ ದೂರ ಬಿಸಾಕ್ಬಿಡ್ಬೇಡಿ ಅಂತ ಹೇಳಿ ಜನರಿಗೆ ಜಾಗೃತಿ ಮೂಡಬೇಕು ಈ ವಾಕಥಾನ್ ಮುಖಾಂತರ. ಜೊತೆಗೆ ನಾವು ಕೂಡ ನಮ್ಮ ಮನೆಯಲ್ಲಿ ನಾವೇ ಒಂದು ಸ್ವಚ್ಛತೆ ಬಗ್ಗೆ ಅರಿವನ್ನು ಕುಟುಂಬದ ಸದಸ್ಯರಲ್ಲಿ, ಸಣ್ಣ ಮಕ್ಕಳಲ್ಲಿ ಅವ್ರನ್ನ ಬೆಳೆಸಬೇಕು. ಅದರ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದು ಉದ್ದೇಶದಿಂದ ಮೈಸೂರು ಮಹಾನಗರ ಪಾಲಿಕೆ ಇವತ್ತು ಮೈಸೂರು ವಾಕ್ಥಾನ್ ಕಾರ್ಪೊರೇಷನ್ ಇಂದ ಹಮ್ಮಿಕೊಂಡಿದೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಕ್ಟಾಗಿ 6 ಗಂಟೆಗೆ ಬಂದಿದ್ದೀರಿ. ಈ ಒಂದು ಜಾಗೃತಿ ವಾಕ್ಥಾನ್ ಜನರಲ್ಲಿ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ವೃದ್ಧಿಸಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಕೋರಿ ಸ್ವಚ್ಛತೆಗಾಗಿ ನಾವು ದುಡಿಯೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೇನೆ. Good morning. Good morning. ಈ ಕಡೆ